ಐಫೋನ್ ಎಷ್ಟು ಜನ ಇಟ್ಕೊಂಡಿದ್ದಾರೆ? ಐಫೋನ್ ಯಾರು ಇಟ್ಕೊಂಡಿಲ್ವಾ? ಗ್ಯಾಲಕ್ಸಿ ಇಟ್ಕೊಂಡಿದ್ದೀರಾ? ಸ್ಯಾಮ್ಸಂಗ್. How many of you have asked what is the science that is there in your cell phone? If you go to the shop and ask you, sir, please explain what is the science? Nobody asked. Boolean algebra is the foundation on which the entire computational engineering has come up. But nobody asked the question. Science ಅಂತಕ್ಕಂಥದ್ದು ಒಂದು ಫೌಂಡೇಶನ್ ಇದ್ದಂಗೆ ಬಿಲ್ಡಿಂಗ್. ಆ ಫೌಂಡೇಶನ್ ಯಾರು ಕಣ್ಣಿಗೆ ಕಾಣಲ್ಲ. ನಿಮ್ಗೊಂದು ಸಣ್ಣ ಕಥೆ ಹೇಳ್ತೀನಿ. ನೀವು ಎಷ್ಟು ಪೆನ್ಸಿಲ್ ಉಪಯೋಗಿಸಿದ್ರೆ ಎಲ್ಲ ಉಪಯೋಗಿಸಿರಲ್ಲ. ನಾಗಾರ್ಜುನ ಕಾಲದಲ್ಲಿ ಕಥೆ ಹೇಳಿದ್ರೆ ಪ್ರಿನ್ಸಿಪಾಲ್ ಬೈತಾರೆ, ಯಾರು ಇದನ್ನು ಫಾಲೋ ಮಾಡಬೇಡಿ. 2010 ನೋಬೆಲ್ ಪ್ರೈಸ್ ವಾಸ್ ಅವಾರ್ಡೆಡ್ ಟು ಎ ಗ್ರೂಪ್ ಕಾಲ್ಡ್ ಆಂಡ್ರಿ ಗ್ರೀಮ್ ಅಂಡ್ ಮೊಸಲೆವ್ ಅಂತ ಹೇಳಿ. ಆಂಡ್ರಿ ಗ್ರೀಮ್ ಇಸ್ ಅ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ ಆಫ್ ಮ್ಯಾಂಚೆಸ್ಟರ್ ಅಂಡ್ ಮೊಸಲೆವ್ ವಾಸ್ ಹಿಸ್ ಪೋಸ್ಟ್ ಡಾಕ್ಟರಲ್ ಫೆಲೋ. ನಾನು ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಲ್ಲಿ 2006 ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ದಾಗ ನಮ್ಮ ಸೇಮ್ ಕಾಲೇಜಲ್ಲಿ ಯೂಸ್ ಆಫ್ ಅವಾಗ ಪೋಸ್ಟ್ ಡಾಕ್ಟರಲ್ ಫೆಲೋ ಆದಂಥ ಮೊಸಲೆವ್ was very intelligent career, research ಚೆನ್ನಾಗ್ತಾ ಇತ್ತು, ಪೇಪರ್ಸ್ ಪಬ್ಲಿಷ್ ಆಗಿತ್ತು. Everybody was saying Andy will get a Nobel Prize, but this man was not made permanent. It is going to be harder than stainless steel by almost 1,500 times. This was predicted by theoretical physicists in 1928, but it took almost 10 years for anybody to really visualize how important it is. But then it took more than 100 years for somebody to do a device using it. Out of frustration, Mosellev had taken a pencil, ಆ ಡಸ್ಟ್ ಮೇಲೆ ಫುಲ್ಲು ಗೀಚ್ತಾರಲ್ಲ, ಕೆಲವು ಸತಿ ಬೇಜಾರಾದರೆ ಮೇಸ್ಟ್ರ ಮೇಲೆ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಮೇಲೆ ಬೇಜಾರಾದರೆ ಪೆನ್ಸಿಲಲ್ಲಿ ಗೀಚ್ಬೇಡಿ. ಗೀಚಾದ್ಮೇಲೆ ಏನು ಮಾಡೋದು ಅವನು? ಔಟ್ ಆಫ್ ಫ್ರಸ್ಟ್ರೇಷನ್ ಇದಕ್ಕೆ ಸ್ಕಾಚ್ ಟೇಪ್ ಅಂದರೆ ಸೆಲೋ ಟೇಪ್. ಆ ಸೆಲೋ ಟೇಪ್ನ ಅಲ್ಲಿ ಗೀಚಿದಂಥ ಭಾಗದಲ್ಲಿ ಅಂಟಿಸ್ಬಿಟ್ಟು ಈ ಲೆಫ್ಟ್ ದ ಆಫೀಸ್ ಅಂಡ್ ಕೇಮ್ ಬ್ಯಾಕ್ ಆನ್ ಮಂಡೇ. ಈ ಥರದ ಭಾಳ ಜನ ಯಾರು ಮಾಡಬೇಡಿ, ಯಾಕೆಂದರೆ ಪ್ರಾಪರ್ ಪರ್ಮನೆಂಟ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಅಂತ ಭಾಳ ಬೇಜಾರು ಮಾಡ್ಕೋತಾ ಇದೆ. 2010 ಆಂಡ್ರಿ ಗ್ರೀಮ್ ಅಂಡ್ ಮೊಸಲೆವ್ were awarded Nobel Prize for inventing graphene. And in the Nobel, ಈ ಕಥೆ ನಾನೇನು ಹೇಳ್ತೀನಿ was narrated. He saw some particles of carbon sticking to the adhesive portion of the sellotape, and that technique was perfected. And Andy Green and Mosellev actually demonstrated how to make a monolayer of carbon using this methodology that I just described. And that is the reason why they won Nobel Prize. Friends, monolayer of ಒಂದು ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ತಾವು ಬಂದಿದ್ರಿ. ಏನು ಸಂದೇಶ ಕೊಡೋಕ್ಕೆ ಬಯಸ್ತೀರಿ, ಏನು ಹೇಳ್ತೀರಿ ಸರ್? ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಜೀವನ ಪೂರ್ತಿ ಕಲಿತಾ ಇರಿ. ಭಾರತಕ್ಕೆ ಭಾಳ ಉಜ್ವಲವಾದಂಥ ಭವಿಷ್ಯ ಇದೆ. ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂಥ ರಾಷ್ಟ್ರವಾಗಿ ಮೇಲೆ ಬರಲಿಕ್ಕೆ ಬೇಕಾದಂತಹ ವಿದ್ಯಾಸಂಸ್ಥೆಗಳು ಈ ರೀತಿ ಇರಬೇಕು. 25 ವರ್ಷ ಸಂಧಿಸಿದಂಥ ಭಾಳ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ದೇಶ ಕಟ್ಟತಕ್ಕಂಥ ಒಂದು ಸುಂದರವಾದಂತಹ ಕ್ರಿಯೆ. ದೇಶವನ್ನು ಕಟ್ಟಬೇಕು, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ? ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿನಲ್ಲಿ ಏನೇನು ಓದ್ತಾ ಇದ್ದಾರೆ ಅದರ ವ್ಯಾಲಿಡಿಟಿ ಹಾಫ್ ಲೈಫ್ ಅಂದರೆ ಒಂದು 4 ವರ್ಷ ಅಷ್ಟೇ. ಯಾಕೆಂದರೆ ಅಷ್ಟು ಬೃಹತ್ ಪ್ರಮಾಣದಲ್ಲಿ ವಿಚಿತ್ರಕಾರಕ ತಂತ್ರಜ್ಞಾನಗಳು ಇವಾಗ ಹೊಮ್ಮರ್ತಾ ಇದೆ. ಕಳೆದ 500 ವರ್ಷದಲ್ಲಿ ಏನೇನು ಈ ಪ್ರಪಂಚ ನೋಡದೇ ಇದ್ದಂತಹ ತಂತ್ರಜ್ಞಾನವನ್ನು ಕಳೆದ ಒಂದು 25 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಕಲಿಕೆ ನಿಯಂತ್ರವಾಗಿರಲಿಲ್ಲ. ಹಾಗೆ ಒಂದು ನದಿ ಭಾಳ ಒಳ್ಳೆ ಉದಾಹರಣೆ ಹೇಳಿದ್ರು ಗೋಪಾಲ್ ಕೃಷ್ಣ ಅವರು. ಅದು ಕಾಡಿಂದ ಬಂದು ಬೆಟ್ಟದಿಂದ ಕೆಳಗಡೆ ಬೀಳುತ್ತೆ, ಚರಂಡಿನಲ್ಲೂ ಹೋಗುತ್ತೆ, ಕೊನೆಗೆ ಹೋಗಿ ಸಮುದ್ರದಲ್ಲಿ ಸೇರಿಕೊಳ್ಳುತ್ತೆ. ಅದರಿಂದ ಇಂಜಿನಿಯರ್ಸ್ ಅಡಾಪ್ಟ್ ಆಗಬೇಕು. ಹೊಸ ಟೆಕ್ನಾಲಜಿ, ಸೈನ್ಸ್ನ ಬಿಡಬಾರ್ದು. ಸೈನ್ಸ್ನ ಭದ್ರ ಬುನಾದಿ ಇತ್ತು, ಕಲಿತಕ್ಕಂತಹ ಮನೋಭಾವ ಇತ್ತು ಅಂತ ಹೇಳಿದ್ರೆ
ದೇ ವಿಲ್ ಬಿ ಏಬಲ್ ಟು ಬಿಲ್ಡ್. ಸರ್, ಈಗ ಸರ್ ಎಂ ವಿಶ್ವೇಶ್ವರಯ್ಯ ಜನಿಸಿದಂಥ ತಾಲೂಕಿದೆ. ಆ ಒಂದು ನಿಟ್ಟಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಅವರ ಹಾದಿಯನ್ನು, ಅವರ ಗುಣಗಳನ್ನು ಒಂದು ಪರಿಪಾಠ ಮಾಡ್ಕೋಬೇಕು ಅಂತ ಹೇಳಿ ವಿಶ್ವೇಶ್ವರಯ್ಯನವರು ಈ ದೇಶ ಕಂಡಂತಹ ಅಪ್ರತಿಮವಾದಂತಹ ಭಾರತ ರತ್ನ ಅಲ್ಲ, ಅವರು ಅನರ್ಘ್ಯವಾದಂತಹ ಮುತ್ತು. ಅವರು 1942ರಲ್ಲಿ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಬಾಹ್ಯಾಕಾಶ ವಿಭಾಗ ಬರಬೇಕು ಅಂತ ಹೇಳಿ ನಮ್ಮ ಕೌನ್ಸಿಲ್ ಚೇರ್ಮನ್ ಆಗಿದ್ದಾಗ ಪ್ರಾರಂಭ ಮಾಡಿದಂಥವ್ರು. ಸಮಯವನ್ನು ಭಾಳ ಮುಖ್ಯವಾಗಿ ಪಾಲನೆ ಮಾಡ್ತಾಯಿದ್ರು. ಅವರು ಗೋಲ್ಡನ್ 1/3 ರೂಲ್ ಅಂತ ಹೇಳ್ತಾರೆ ವಿಶ್ವೇಶ್ವರಯ್ಯನವರು. 8 ಗಂಟೆ ಪರ್ಸ್ನಲ್ ವರ್ಕು, 8 ಗಂಟೆ ಪ್ರೊಫೆಷ್ನಲ್ ವರ್ಕು, 8 ಗಂಟೆ ನಿದ್ದೆ. ಯಾರ್ಯಾರು ಇದನ್ನು ನಿಯತ್ತಾಗಿ ಜೀವನದಲ್ಲಿ ಮಾಡ್ತಾರೆ ಉದಾರ. ಅವ್ರು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾಯಿದ್ರು. ಬಟ್ ನಾವು 8 ಗಂಟೆ ಸರಿಯಾಗಿ ಕೆಲಸ ಮಾಡದೇ ಇರೋಂಥ ಕಾರಣದಿಂದನೇ ನಾವು ಕಾಲೇಜಲ್ಲಿ, ಆಫೀಸಲ್ಲಿ ತುಂಬ ಹೊತ್ತು ನಿರರ್ಗಳವಾಗಿ ಮಾಡ್ತೀವಿ. ಮಾಡುವಂತಹ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಅವ್ರು ಯಾವತ್ತೂ ತಲೆಗೆ ಟೋಪಿ ಹಾಕೊಳ್ಳದೆ, ಡ್ರೆಸ್ ಇಲ್ಲದೆ ಬರ್ತಾ ಇರಲಿಲ್ಲ. ಅದೇ ರೀತಿ ಭ್ರಷ್ಟಾಚಾರದ ಪೆಡಂಭೂತವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನ ಒಂದು ನಿದರ್ಶನ ಅಂತ ಹೇಳಿದ್ರೆ ಎಲ್ಲರೂ ಓದಬೇಕು ಅವ್ರ ಜೀವನ ಚರಿತ್ರೆ. ಅವರ ಧರ್ಮಪತ್ನಿಯವರಿಗೆ ಆಕ್ಸಿಡೆಂಟ್ ಆಗಿ ಅವರು ಜವಾನ ಗೌರ್ಮೆಂಟ್ ಗಾಡಿನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಇವ್ರಿಗೆ ಬಂದು ಹೇಳಿದಾಗ ಹಿಡ್ಕೊಂಡು ಬೈತಾರೆ, ಯಾಕೆ ಗೌರ್ಮೆಂಟ್ ಗಾಡಿ ನೀನು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಉಪಯೋಗಿಸ್ತೆ ಅಂತ. ಅದರದ್ದು ಕಿಲೋಮೀಟ್ರ್ ನೋಡಿಬಿಟ್ಟು ಬಂದು ಪಾಪ 5 ರೂಪಾಯಿ ಆ ಕಾಲದಲ್ಲಿ ಹೋಗಿ ಟ್ರೆಜರಿನಲ್ಲಿ ಕಟ್ಟಿದ ಮೇಲೆ ಧರ್ಮಪತ್ನಿನ ನೋಡ್ಲಿಕ್ಕೆ ಹೋಗ್ತಾರೆ. ಅಂಥವರೆಲ್ಲ ಇದ್ರ ಈ ಭೂಮಿ ಮೇಲೆ ಅಂತ ನಾವು ಯೋಚನೆ ಮಾಡ್ಕೋಬೇಕು. ವಿಶ್ವೇಶ್ವರಯ್ಯ ನಿಜವಾಗ್ಲೂ ಮಾದರಿ. ಅವರ ಸಮಯ ಪ್ರಜ್ಞೆ, ದೇಶಕ್ಕಾಗಿ ಸೇವೆ, ಕಟ್ಟುನಿಟ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂತಹ ಕೆಲಸ ಅಷ್ಟೇ. ಸರ್, ಇವತ್ತು ಪ್ರಾರಂಭ ಅನ್ನೋ ಹೆಸರಿನ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಯಾಕೆ ಈ ಪ್ರಾರಂಭ ಅನ್ನೋ ಹೆಸರನ್ನ ಚೂಸ್ ಮಾಡಿದ್ರಿ ನೀವು ಅಂತ ಹೇಳಿ? ಎಲ್ರಿಗೂ ನಮಸ್ಕಾರ. ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇವತ್ತು ಪ್ರಾರಂಭ ಅಂತ ಹೇಳಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಎಲ್ಲ ಹೊಸ ವಿದ್ಯಾರ್ಥಿಗಳು ಯಾರಿದ್ದಾರೆ ಎಲ್ರಿಗೂ ಅವರ ಜೀವನದ ಇಂಜಿನಿಯರಿಂಗ್ ಸ್ಟಡೀಸ್ದ ಪ್ರಾರಂಭ ಆಗುತ್ತೆ ಈಗಲಿಂದ. ಇಷ್ಟು ದಿವಸ ಅವ್ರು ಓದಿರೋದೆಲ್ಲ ಸೈನ್ಸ್ ಎಜುಕೇಷನ್ ಓದಿರ್ತಾರೆ. ಹೈಸ್ಕೂಲ್ಗಳಲ್ಲಿ, PUCನಲ್ಲಿ ಎಲ್ಲ ಕಡೆನೂ ಅಷ್ಟೇ ಅವರ ಎಜುಕೇಷನ್ ಎಲ್ಲ ಸೈನ್ಸ್ ಬಗ್ಗೆ ಇರುತ್ತೆ, ಇಂಜಿನಿಯರಿಂಗ್ ಅಪ್ಲಿಕೇಶನ್ ಬಗ್ಗೆ ಇರೋಲ್ಲ. ಸೈನ್ಸಿನ ಅಪ್ಲಿಕೇಶನ್ನೇ ಇಂಜಿನಿಯರಿಂಗು. ಹಾಗಾಗಿ ಅಂಥ ಒಂದು ಇಂಜಿನಿಯರಿಂಗ್ ಕೋರ್ಸನ್ನ ಓದೋದಕ್ಕೆ ಇವತ್ತು ಬಂದಿರೋದ್ರಿಂದ ಅವ್ರದ್ದು ಪ್ರಾರಂಭ ಆಗ್ತಾ ಇದೆ. ಟೆಕ್ನಾಲಜಿ ಸ್ಟಡಿ, ಇಂಜಿನಿಯರಿಂಗ್ ಸ್ಟಡಿ. ಏನು ಹೇಳ್ತೀರಿ ಸರ್, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಿ? ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲ, ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ. ಅವರು ಕಲಿಕೆಯಲ್ಲಿ ಅವರು ನಿರಂತರವಾಗಿ ಕಲಿಬೇಕಾಗುತ್ತೆ. ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬ ಬೇಗ ಆಗ್ತಾ ಇದೆ, ಫಾಸ್ಟಾಗಿ ಆಗ್ತಾ ಇದೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು. ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಹಿಂದೆ ಬೀಳ್ತೀವಿ. ಅದರಿಂದ ಕಂಪನಿಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಈಗ ನೀವು ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು, ಹೆಲ್ತ್ ಕೇರ್ ಬಗ್ಗೆ ಹೇಳಿದೆ, ಅಥವಾ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇರ್ಬೋದು, ಇದು ಯಾವುದೇ ಟೆಕ್ನಾಲಜಿ ಆಗಲಿ ಆ ಎಲ್ಲ ಟೆಕ್ನಾಲಜಿಗಳಲ್ಲೂ ನಾವು ನೋಡ್ದಂಗೆ ಈಗ ಲಾಸ್ಟ್ ಒಂದು 10-15 ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ನಾವು ಯಾರೂ ಕಂಡಿರಲಿಲ್ಲ, ಕೇಳಿರಲಿಲ್ಲ ಈ ಥರ. ನಾವೆಲ್ಲರೂ ಅಂದರೆ ಸಿಟಿಸನ್ಸ್ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ. ಹೆಂಗೆ ಅಡಾಪ್ಟ್ ಆಗ್ತೀವಿ ನಾವು ಅದಕ್ಕೆ ಹೆಂಗೆ ಹೊಂದ್ಕೊಂಡಿದ್ದೀವಿ ನಮಗೂ ಗೊತ್ತು. ಇವತ್ತು ಫೋನ್ಪೇ ಮಾಡೋದಾಗಲಿ, ಡಿಜಿಟಲ್ GPay ಮಾಡೋದಾಗಲಿ ಹೆಂಗೆ ಅಂತೇಳಿ ಎಲ್ಲರಿಗೂ ಗೊತ್ತು. ಎಲ್ಲ ಸಣ್ಣ ವ್ಯಾಪಾರಸ್ಥರು ಕೂಡ ಅದನ್ನು ಇಟ್ಕೊಂಡಿದ್ದಾರೆ. ಈಗ QR ಕೋಡನ್ನು ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವರೆಲ್ಲ ಹೆಂಗೆ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋದ್ರು, ನಮಗೆ ನೆಸೆಸಿಟಿ ಬಿದ್ದಾಗ ಏನಾಗುತ್ತೆ ನಾವು ಕಲಿತಾ ಹೋಗ್ಬೇಕಾಗುತ್ತೆ. ಅದೇ ಥರ ವಿದ್ಯಾರ್ಥಿಗಳಿಗೆ ಅವರು ಸ್ಕಿಲ್ಲನ್ನು ಅವ್ರು ಕಲಿತಾ ಹೋಗಬೇಕು. ಅವರು ಕಲಿತಾ ಹೋದಷ್ಟು ಅವರಿಗೆ ಉತ್ತಮವಾದಂಥ, ಉಜ್ವಲವಾದಂಥ ಭವಿಷ್ಯ ಇರುತ್ತೆ. ಅದರಿಂದ ಕಲೀಲಿ, ನಿತ್ಯ ನಿರಂತರ ಕಲೀಲಿ. ಟೆಕ್ನಾಲಜಿನ ಅವರು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಲಿ. ಹೊಸ ಸರ್ ಇವಾಗ ಹೆಂಗೆ ಅಂದರೆ ಆನ್ಲೈನಲ್ಲಿ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಇದ್ದಾವೆ. ಒಂದು ಸರ್ಟಿಫಿಕೇಷನ್ ಪ್ರೋಗ್ರಾಮಿಂಗ್ ನಾನು ರಿಜಿಸ್ಟರ್ ಮಾಡಿಕೊಂಡ್ರೆ 30ರಿಂದ 40 ಗಂಟೆಗಳ ಪಾಠ ಇರುತ್ತೆ. ಇದನ್ನೆಲ್ಲ ಪಾಠ ಮಾಡ್ತಾ ಇರೋದು ಯಾರು ಅಂದರೆ IIT, IISc ಇಂಥ ಪ್ರೊಫೆಸರ್ಗಳೇ, ಸೀನಿಯರ್ ಪ್ರೊಫೆಸರ್ಗಳೇ. ನಮ್ಮ ಕಾಲೇಜಲ್ಲೂ ಸೀನಿಯರ್ ಪ್ರೊಫೆಸರ್ಸ್ ಇದ್ದಾರೆ. ಅವರು ಆನ್ಲೈನ್ ಕೋರ್ಸ್ಗಳಿಗೆಲ್ಲ ಪಾಠ ಮಾಡಿದ್ದಾರೆ. ಆ ಕೋರ್ಸ್ಗಳನ್ನು ಇವರು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡ್ರೆ ಅವರಿಗೆ ಎಕ್ಸಾಮ್ ಇರುತ್ತೆ, ಸರ್ಟಿಫಿಕೇಷನ್ ಆಗುತ್ತೆ. ಸರ್ಟಿಫಿಕೇಷನ್ ಆದರೆ ಅದೇ ಸಾಕು ಅವರಿಗೆ. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅದೇ ಸಬ್ಜೆಕ್ಟ್ನ ಪಾಸ್ ಮಾಡೋ ಬದಲಿಗೆ ಅವರು ಆನ್ಲೈನಲ್ಲಿ ಆ ಕೋರ್ಸ್ ತೊಗೊಂಡು ಪಾಸ್ ಮಾಡಿದರೆ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇರುತ್ತೆ. ನಮ್ಮ ಸರ್ಟಿಫಿಕೇಟಿಗೆ ಎಷ್ಟು ರೆಕಗ್ನಿಷನ್ ಇರುತ್ತೆ ಯೂನಿವರ್ಸಿಟಿ ಸರ್ಟಿಫಿಕೇಟ್ಗಳಿಗೆ, ಅದೇ ಥರ ಆನ್ಲೈನ್ ಕೋರ್ಸ್ ಮಾಡಿದ್ರೆ ಇಂಡಸ್ಟ್ರಿನವರು ಕೂಡ ತಗೊಳ್ತಾರೆ. ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಎಲ್ಲ ಹೆಣ್ಣು ಮಕ್ಕಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ಗಂಡಸ್ರ ಇದಿರಲಿಲ್ಲ ಇಲ್ಲಿ, ಹೇಳಿ ಉತ್ತರ ಹೇಳಿ ನೋಡೋಣ. ಈಗ ನಾನು ಹೇಳ್ತಾ ಇದ್ದಿದ್ದೆ ಏನಂದ್ರೆ, ನಾನು ಬೇಸರ ಅಂತಲ್ಲ ಅದು, ಆದರೆ ಗಂಡು ಮಕ್ಕಳಿಗೂ ಉತ್ತೇಜನ. ನಾವು ಅವರು ಗಂಡ ಹೆಣ್ಣ ಅಂತೇಳಿ ನೋಡ್ಕೊಂಬಿಟ್ಟು ನಾವೇನು ಅವರಿಗೆ ಮೆರಿಟ್ ಪ್ರೈಸ್ ಕೊಟ್ಟಿಲ್ಲ, ಅಥವಾ ಅವಾರ್ಡ್ ಕೊಟ್ಟಿಲ್ಲ, ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಅವ್ರು ಎಷ್ಟು ಓದಿದ್ದಾರೆ ಅನ್ನೋದ್ರ ಮೇಲೆ ನೋಡ್ಕೊಂಡು ಕೊಟ್ಟಿದ್ದೀವಿ. ಆ ಓದಿರೋದ್ರಲ್ಲಿ ಹೆಣ್ಮಕ್ಳು ಮುಂದಿದ್ದಾರೆ ಅಷ್ಟೇ. ವುಮೆನ್ಸ್ ಕಾಲೇಜ್ ಅಲ್ಲ, ನಮ್ದೇನು ವುಮೆನ್ಸ್ ಕಾಲೇಜ್ ಅಲ್ಲ, ನಮ್ದು ಕೋ ಎಜುಕೇಶನ್ ಕಾಲೇಜ್. ನಮ್ಮಲ್ಲಿ ಹುಡುಗರು ಎಷ್ಟಿದಾರೋ ಹುಡುಗಿರು ಅಷ್ಟೇ ಇದ್ದಾರೆ.
ಇನ್ಫ್ಯಾಕ್ಟ್ ನಮ್ಮ ರೇಷಿಯೋ ಎಷ್ಟಿದೆ ಅಂದರೆ 60-40 ಜನ ಹುಡುಗರು ಇದ್ದರೆ 40% ಹುಡುಗಿರಿದ್ದಾರೆ. ಓದೋದ್ರಲ್ಲಿ ನಾವೇನು ಹೇಳ್ತಾ ಇಲ್ಲ, ಏನು ಇದಿಲ್ಲ, ಎಲ್ರಿಗೂ ಉತ್ತೇಜನ ಕೊಡ್ತೀವಿ. ಮುಂದೆ ಬರೋಲ್ಲ ಹುಡುಗರುಗಳು. ಯಾಕೆ ಅಂತಂದರೆ ಒಂದು ರೀಸನ್ ಏನಂದರೆ ಹುಡುಗರುಗಳು ಸ್ವಲ್ಪ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಇರ್ತಾರೆ. ಅವ್ರಿಗೆ ನೀವು ಯಾವ್ದಾದ್ರು ಬೇರೆ ಕೆಲಸನ ವಹಿಸಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ, ಇಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ನ ಆರ್ಗನೈಸ್ ಮಾಡಿ ಅಂತೇಳಿ ಮಾಡ್ತಾರೆ. ಈ ಥರ ಬೇರೆ ರೀತಿಯಲ್ಲೂ ಹುಡುಗರುಗಳು ಅವರಾಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಅವ್ರು ಬಹುಶಃ ಓದೋ ವಿಷಯದಲ್ಲಿ ಅಷ್ಟೊಂದು ಟೈಮ್ ಹಾಕ್ತಾ ಇಲ್ಲ. ಆ ಟೈಮ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಓದಲಿ ಅಂತ ಅಷ್ಟೇ. ಒಂದು ಎರಡನೇದೇನಂತಂದರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಏನಿದೆ, ಈ ಸಂಸ್ಥೆನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ತರಗತಿಗಳು ಪ್ರಾರಂಭವಾಗ್ತಕ್ಕಂಥದ್ದು ಉದ್ಘಾಟನಾ ಸಮಾರಂಭ ಇದು ಒಂದು. ಮತ್ತು ಮೂರನೇದು ಇನ್ನೂ ಒಂದು ವಿಶೇಷವಾದ ವಿಚಾರ ಅಂತಂದರೆ ಈ 2001ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆದಂಥ ಈ ಒಂದು ಕಾಲೇಜು ಈಗ ರಜತ ಮಹೋತ್ಸವ ಆಚರಿಸ್ತಾ ಇದೆ, ಬೆಳ್ಳಿ ಹಬ್ಬ. ಈ ಮೂರು ವಿಚಾರಗಳಿಗಿನ್ನ ಇಟ್ಕೊಂಡು ಇದನ್ನು ನಾವು ವಿಶೇಷವಾದ ಒಂದು ದಿನ ಅಂತ ಅಂದ್ಕೊಂಡಿದ್ದೀವಿ. ಈ ದಿನ ಪ್ರಾರಂಭ ಯಾವಾಗಲೂ ಪ್ರಾರಂಭ ಆಗಿರ್ತದೆ, ವಿದ್ಯಾಭ್ಯಾಸನ ಆಗಿರ್ಬೋದು. ಈ ಒಂದು ಪ್ರಾರಂಭ ಅವರು ಪದವಿ ಹಂತಕ್ಕೆ ಬಂದು ವಿದ್ಯಾರ್ಥಿಗಳು ಪದವಿ ಹಂತಕ್ಕೆ ಬಂದಾಗ ಅವ್ರಿಗೆ ವಿಶೇಷವಾದ ಕಲಿಕೆ ಬೇಕಾಗ್ತದೆ. ಅದಕ್ಕೆ ಇದನ್ನು ಪ್ರಾರಂಭವನ್ನು ಪ್ರಾಥಮಿಕ ಹಂತದಿಂದ ಸ್ಟಾರ್ಟ್ ಮಾಡಿದರೂ ಕೂಡ ಈ ಪ್ರಾರಂಭ ವಿಶೇಷವಾದ ಸ್ಟಾರ್ಟ್ ಅಥವಾ ವಿಶೇಷವಾದಂಥ ಇನಾಗ್ಯುರೇಷನ್. ಆ ಕಾರಣಕ್ಕಾಗಿ ಇದಕ್ಕೆ ಪ್ರಾರಂಭ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದೆ.